ವೆಲ್ಕಮ್ ಟು ಇಂಜಿನಿಯರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನನ್ನ ಮಗಳಿಗೆ ಏನೈತಪ್ಪ ಪ್ರಣತಿ ಅವರಿಗೆ ನಾಳೆ ಕಂಪ್ಯೂಟರ್ ಬೇಸಿಕ್ ಮೇಲೆ ಒಂದು ಎಕ್ಸಾಮ್ ಐತೆ. ಲಾಸ್ಟ್ ಮೂಮೆಂಟ್ ಸ್ಟಡಿ ಮಾಡೋದು ನಮ್ಮ ಬ್ಲಡ್ನಲ್ಲಿ ಬರ್ತೈತಿ. ಹಾಗಾಗಿ ಅವ್ರ ಜೊತೆ ನೀವು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನು ಕೇಳಬಹುದು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಅನ್ನೋದನ್ನ ತಿಳ್ಕೊಂತ ಹೋಗೋಣ. ಓಕೆ, ಫಸ್ಟ್ಗೆ ಏನು ನೋಡೋಣ, ಕಂಪ್ಯೂಟರ್. ವಾಟ್ ಈಸ್ ಕಂಪ್ಯೂಟರ್ ಅಂತ ನೋಡೋಣ. ವಾಟ್ ಈಸ್ ಕಂಪ್ಯೂಟರ್ ಅಂದ್ರೆ, ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ which converts raw input into useful information. ಅಂದ್ರೆ ಕಂಪ್ಯೂಟರ್ ಅನ್ನೋದು ಏನಂದ್ರ ಒಂದು ಎಲೆಕ್ಟ್ರಾನಿಕ್ಸ್ ಡಿವೈಸ್, ಅಂದ್ರೆ ವಿದ್ಯುತ್ ಉಪಕರಣ. ಅದೇನ್ ಮಾಡ್ತೈತಿ, ನಾವು ರಾ ಇನ್ಪುಟ್ ಕೊಟ್ರ ಅಂದ್ರ ಕಚ್ಚಾ ಇನ್ಪುಟ್ಗಳನ್ನ ಕೊಟ್ರ ಅದು ಉಪಯುಕ್ತ ಮಾಹಿತಿಯನ್ನ ಕೊಡ್ತೈತಿ. ಡೆಫಿನಿಷನ್ ಕಂಪ್ಯೂಟರ್ ಅಂದ್ರೆ ಅದ. ಓಕೆ, ಇದನ್ನ ಒಂದು ಕ್ವಶನ್ ಕೇಳುವಂತ ಚಾನ್ಸ್ ಐತಿ. ಯಾವುದೇ ತರಗತಿ ಒಳಗಿದ್ರು ಕೂಡ ಎಲ್ಲರಿಗೆ ವಾಟ್ ಈಸ್ ಕಂಪ್ಯೂಟರ್ ಅಂತ ಬಂದ್ರೆ, ಕಂಪ್ಯೂಟರ್ ಇಸ್ ಆನ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ವಿಚ್ ಕನ್ವರ್ಟ್ಸ್ ರಾ ಇನ್ಪುಟ್ ಇಂಟು ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತ ಬರೆದ್ರೆ ಫುಲ್ ಮಾರ್ಕ್ಸ್ ಬರ್ತೈತಿ. ಅದರ ಜೊತೆ ಪ್ಯಾರಲಲ್ ಆಗಿ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಕೇಳಿರ್ತಾರೆ. ವಾಟ್ ಆರ್ ದ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಕೇಳಿರ್ತಾರೆ. 4 ಟೈಪ್ಸ್ ಇದಾವೆ, ಇಂಪಾರ್ಟೆಂಟ್ ನೋಡ್ಕೊಂಡ್ಬಿಡ್ರಿ. ಒಂದನೇದು ಪರ್ಸನಲ್ ಕಂಪ್ಯೂಟರ್. ಪರ್ಸನಲ್ ಕಂಪ್ಯೂಟರ್ ಅನ್ನ ನಾವು ಏನಂತ ಕರಿತೀವಿ, ಡೆಸ್ಕ್ಟಾಪ್ ಅಂತ ಕರಿತೀವಿ. ಏನಂತ ಕರಿತೀವಿ, ಡೆಸ್ಕ್ಟಾಪ್ ಅಂತ ಕರಿತೀವಿ. ಕೆಲವೊಂದ್ಸಲ ಫಿಲ್ ಇನ್ ದ ಬ್ಲಾಂಕ್ಸ್ನಾಗ ಕೇಳ್ತಾರ. ಪರ್ಸನಲ್ ಕಂಪ್ಯೂಟರ್ ಇಸ್ ಆಲ್ಸೋ ನೌನ್ ಆಸ್ ಅಂತ ಕೇಳಿ ಡ್ಯಾಶ್ ಕೊಟ್ಟಿರ್ತಾರ, ಡೆಸ್ಕ್ಟಾಪ್ ಅಂತ ಹಾಕಬೇಕು. ಫಸ್ಟ್ ಟೈಪ್ ಯಾವುದು ಕಂಪ್ಯೂಟರ್ ಒಳಗಡೆ, ಪರ್ಸನಲ್ ಕಂಪ್ಯೂಟರ್, ನೆನಪಿಟ್ಕೊಳ್ಳಿ. ಸೆಕೆಂಡ್ ಒನ್ ಯಾವುದಪ್ಪ ಅಂದ್ರೆ ಲ್ಯಾಪ್ಟಾಪ್ ಕಂಪ್ಯೂಟರ್. ಲ್ಯಾಪ್ಟಾಪ್ ಯೂಶಲಿ ಇದು ಕೂಡ ನಿಮ್ಗೆ ಗೊತ್ತಲ್ಲ, ಇದನ್ನ ಈಸಿಯಾಗಿ ನಾವು ಕ್ಯಾರಿ ಮಾಡ್ತೀವಿ. ಹಾಗಾಗಿ ಈ ಸದ್ಯದ ಮಟ್ಟಿಗೆ ಬಹಳ ಚಲ್ತಿ ಇರುವ ಕಂಪ್ಯೂಟರ್ ಯಾವುದಪ್ಪ ಅಂದ್ರೆ ಲ್ಯಾಪ್ಟಾಪ್ ಕಂಪ್ಯೂಟರ್. ಇನ್ನೊಂದು ಏನಂತೀವಿ ಅಂದ್ರೆ, ಈ ಲ್ಯಾಪ್ಟಾಪ್ ಕಂಪ್ಯೂಟರ್ಗೆ ನಾವು ಏನಂತೀವಿ, ಪೋರ್ಟೇಬಲ್ ಕಂಪ್ಯೂಟರ್ ಅಂತ ಕರಿತೀವಿ. ಏನಂತ ಕರಿತೀವಮ್ಮ, ಪೋರ್ಟೇಬಲ್ ಕಂಪ್ಯೂಟರ್ ಅಂತ ಕೂಡ ಕರಿತೀವಿ. ಏನಾದರೂ ಕ್ವಶನ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪೋರ್ಟೇಬಲ್ ಕಂಪ್ಯೂಟರ್ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಆನ್ಸರ್ ಲ್ಯಾಪ್ಟಾಪ್ ಹಾಕ್ರಿ. ಓಕೆ, ನೆಕ್ಸ್ಟ್ ಯಾವುದು, ಟ್ಯಾಬ್ಲೆಟ್ ಪಿ ಸಿ. ಟ್ಯಾಬ್ಲೆಟ್ ಪಿ ಸಿ ಅಂದ್ರೆ ಈಗ ನೆಕ್ಸ್ಟ್ ವರ್ಷನ್ ಅಂದ್ರೆ ಡೆಸ್ಕ್ಟಾಪ್ ಆಯ್ತು, ಆಮೇಲೆ ಪೋರ್ಟೇಬಲ್ ಕಂಪ್ಯೂಟರ್ ಅಂದ್ರೆ ಲ್ಯಾಪ್ಟಾಪ್ ಆಯ್ತು. ಇದಾದ್ಮೇಲೆ ಇನ್ನೊಂದು ಯಾವ್ದು ಬಂದೈತಪ್ಪ ಅಂದ್ರೆ ಟ್ಯಾಬ್ಲೆಟ್ ಅಂತ ಬಂದೈತಿ. ಟ್ಯಾಬ್ಲೆಟ್ ಅನ್ನೋದೇನು ಗೊತ್ತಾ, ಬಹಳ ಹಂಗೆ ಎಷ್ಟೇ ಅಗಲವಾಗಿರ್ತೈತಿ. ಅದರ ಒಳಗಡೆ ಆಲ್ಮೋಸ್ಟ್ ಆಲ್ ಎಲ್ಲ ಎ ಟು ಜೆಡ್ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ ಎಲ್ಲ ಎ ಟು ಜೆಡ್ ಪ್ರೊಸೆಸರ್ ಎಲ್ಲ ಒಂದೇ ಹಂತಕ್ಕೆ ಇರ್ತೈತಿ. ಅದನ್ನು ನೀವು ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಂಗಿಲ್ಲ. ಬಟ್ ಅದರ ಮೇಲೆ ಒಂದು ಕ್ವಶನ್ ಯಾವ್ದು ಬರ್ಬೋದು ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕೆಪ್ಟ್ ಇನ್ ಅವರ್ ಪಾಕೆಟ್. ಏನಂತ ಕೇಳ್ತಾರ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆಲ್ವೇಸ್ ಕೆಪ್ಟ್ ಇನ್ ದ ಪಾಕೆಟ್ ಅಂತ ಕೇಳ್ತಾರ. ಪಾಕೆಟ್ನಾಗ ಇರುವಂತ ಯಾವ್ದಾದ್ರು ಒಂದು ಕಂಪ್ಯೂಟರ್ ಇದ ಅದ್ಯಾವುದು, ಟ್ಯಾಬ್ಲೆಟ್ ಪಿ ಸಿ ಅಂತ ಕರಿತೀವಿ, ಪರ್ಸನಲ್ ಕಂಪ್ಯೂಟರ್ ಅಂತ ಕರಿತೀವಿ. ಇವನ್ನೆಲ್ಲ ಮೂರುದ್ರ ಹೊರತಾಗಿ ಇನ್ನೊಂದು ಕಂಪ್ಯೂಟರ್ ಬಹಳಷ್ಟು ಕಡೆ ಯೂಸ್ ಆಗ್ತೈತಿ. ಯಾವುದು, ಅದೇ ಸೂಪರ್ ಕಂಪ್ಯೂಟರ್. ಯಾವುದು, ಸೂಪರ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ಅನ್ನ ನಾವು ಅತಿಯಾಗಿ ಎಲ್ಲಿ ಹೆಚ್ಚಿಗೆ ಬಳಕೆ ಮಾಡ್ತೀವಿ ಅಂದ್ರೆ ವೆದರ್ ಫೋರ್ಕಾಸ್ಟ್. ಎಲ್ಲಿ, ವೆದರ್ ಫೋರ್ಕಾಸ್ಟ್ ಅಂದ್ರೆ ಹವಾಮಾನ ಮುನ್ಸೂಚನೆಯಲ್ಲಿ ಮತ್ತು ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಡ್ಯಾಶ್ ಇಸ್ ದ ಪವರ್ಫುಲ್ ಕಂಪ್ಯೂಟರ್ ಅಂತ ಕೇಳಿದ್ರೆ ಏನು ಬರೀಬೇಕು, ಸೂಪರ್ ಕಂಪ್ಯೂಟರ್ ಅಂತ ಬರೀಬೇಕು. ಇವಾಗ ನೀವೇನು ಮಾಡ್ತಿದ್ದೀರಿ, ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಲಾಸ್ಟ್ ಮೂಮೆಂಟ್ ಸ್ಟಡಿ ಗ್ಲಾನ್ಸ್ ಮಾಡ್ತಾ ಇದ್ರಿ. ಇದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದ್ಸಲ ಈ ವಿಡಿಯೋ ನೋಡ್ಕೊಂಡು ಹೋದ್ರೆ ನಿಮ್ಗೆ ಈಸಿಯಾಗಿ ಎಕ್ಸಾಮಲ್ಲಿ ಬರೀಬೋದು. 1 to 8th ಸ್ಟ್ಯಾಂಡರ್ಡ್ ವರೆಗೂ ಇದೇ ತರ ಕ್ವಶನ್ಸ್ ಬರ್ತಾವೆ. ನೆಕ್ಸ್ಟ್ ಹಾಗಾದ್ರೆ ವಾಟ್ ಆರ್ ದ ಇನ್ಪುಟ್ ಡಿವೈಸ್ ಅಂತ ಕೇಳ್ತಾರೆ. ಯೂಶಲಿ ವಾಟ್ ಆರ್ ದ ಇನ್ಪುಟ್ ಡಿವೈಸ್ ಅಂತ ಕೇಳ್ತಾರೆ. ಇನ್ಪುಟ್ ಡಿವೈಸ್ ಟೋಟಲ್ ಇದು ಕಂಪ್ಯೂಟರ್ ಡ್ರಾಯಿಂಗ್ ಐತಿ. ಇನ್ಪುಟ್ ಡಿವೈಸ್ ಒಳಗಡೆ ಯಾವ್ದಾವ್ದು ಬರ್ತೈತಪ್ಪ ಅಂದ್ರೆ, ವಿಡಿಯೋ ಇಸ್ ನಾಟ್ ಇನ್ಪುಟ್ ಡಿವೈಸ್. Visual display unit is not a input device, it's an output device.
ಇನ್ಪುಟ್ ಡಿವೈಸ್ ಅಂದ್ರೆ ನಾವು ಅದನ್ನು ಫೀಡ್ ಮಾಡ್ತೀವಿ. ಫೀಡ್ ಮಾಡಿದ್ರೆ ಕಂಪ್ಯೂಟರ್ಗೆ ಇದು ಬೇಕಂತ ಕೇಳ್ತೀವಿ, ಅದಕ್ಕೆ ನಾವು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ವಾಟ್ ಆರ್ ದ ಇನ್ಪುಟ್ ಡಿವೈಸಸ್ ಇನ್ ಕಂಪ್ಯೂಟರ್? ಇಂಪಾರ್ಟೆಂಟ್, ದ ಮೌಸ್. ಫಸ್ಟ್ಗೆ ನೀವು ನೆನಪಿಟ್ಕೊಂಡ್ಬಿಡ್ರಿ. ನೀವು ಯಾವಾಗ ಕಂಪ್ಯೂಟರ್ ಆಪರೇಟ್ ಮಾಡೋ ಮುಂದಾಗ ಕ್ಲಿಕ್ ಮಾಡ್ತಿರ್ತೀರಲ್ಲ, ರೈಟ್ ಆ್ಯಂಡ್ ಲೆಫ್ಟ್ ಕ್ಲಿಕ್ ಮಾಡ್ತಿರ್ತೀರಿ. ಕ್ಲಿಕ್ ಅಂದ್ರೆ ನೀವು ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀರಿ ಅಥವಾ ಕೊಡ್ತಾ ಇದ್ದೀರಿ, ಅವರಿಗೆ ಫೀಡ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅದು ಇನ್ಪುಟ್ ಡಿವೈಸ್. ಅದೇ ಥರ ನೀವೇನು ಮಾಡ್ತೀರಿ, ಕೀಬೋರ್ಡ್ ಅಂತ ನೀವು ಇನ್ಫಾರ್ಮೇಶನ್ ಕಂಪ್ಯೂಟರ್ ಒಳಗಡೆ CPU ಫೀಡ್ ಮಾಡ್ತಿರ್ತೀರಿ. ಎರಡನೇದು. ಮೂರನೇದು ಟಚ್ ಪ್ಯಾಡ್. ಟಚ್ ಪ್ಯಾಡ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಯೂಶಲಿ? ಹೇಳ್ರಿ ನೋಡೋದು. ಟಚ್ ಪ್ಯಾಡ್ ಯೂಶಲಿ ನಾವು ಲ್ಯಾಪ್ಟಾಪ್ಗಳಲ್ಲಿ ಯೂಸ್ ಮಾಡ್ತೀವಿ. ಲ್ಯಾಪ್ಟಾಪ್ಗಳಲ್ಲಿ ಯೂಸ್ ಮಾಡ್ತೀವಿ. ಸಮ್ಟೈಮ್ ಏನು ಮಾಡ್ತೀವಿ, ಲ್ಯಾಪ್ಟಾಪಿಗೆ ಕೀಬೋರ್ಡ್ ಕೂಡ ಕನೆಕ್ಟ್ ಮಾಡಿರ್ತೀವಿ. ಬಟ್ ಟಚ್ ಪ್ಯಾಡ್ ಮ್ಯಾಕ್ಸಿಮಮ್ ಲ್ಯಾಪ್ಟಾಪಲ್ಲೇ ಇರ್ತದೆ. ನೀವು ನೋಡಿ ಅಲ್ಲ, ಅದು ಕ್ಲಿಕ್ ಮಾಡಿ ಅಲ್ಲೇ ಸ್ವಲ್ಪ ಒಂದು ರೆಕ್ಟಾಂಗುಲರ್ ಇರ್ತದೆ, ಇಷ್ಟ ಸ್ಮಾಲ್ ಆಗಿ, ಅದು ಟಚ್ ಪ್ಯಾಡ್ ಅಂತಾರೆ ಅದು. ಓಕೆ. ನೆಕ್ಸ್ಟ್ ಸ್ಕ್ಯಾನರ್ಸ್ ಕೂಡ ಇನ್ಪುಟ್ ಡಿವೈಸ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಎರಡು ವೆರಿ ಇಂಪಾರ್ಟೆಂಟ್, ಎರಡು ಭಾಳ ಇಂಪಾರ್ಟೆಂಟು. ಯಾವುದು ಎಕ್ಸಾಮಲ್ಲಿ ಇದೇ ಥರ ಕ್ವಶನ್ ಕೇಳ್ತಾರೆ. ಜಾಯ್ಸ್ಟಿಕ್ ಈಸ್ ಎ ಎಕ್ಸಾಂಪಲ್ ಆಫ್ ಡ್ಯಾಶ್ ಅಂತ ಕೇಳ್ತಾರೆ. ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ಪ್ರೊಸೆಸರ್, ಈ ಥರ ಒಂದು 2-3 ಆಪ್ಷನ್ ಕೊಡ್ತಾರೆ. ವಾಟ್ ಈಸ್ ಜಾಯ್ಸ್ಟಿಕ್ ಈಸ್ ಎ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸ್. ಇದು ಇಂಪಾರ್ಟೆಂಟ್. ಜಾಯ್ಸ್ಟಿಕ್ನ ಕೇಳ್ತಾರ. ಅದು ಬಿಟ್ಟರೆ ಇನ್ನೊಂದು ಏನು ಕೇಳ್ತಾರ ಅಂದ್ರೆ ಲೈಟ್ ಪೆನ್ಸ್ ಅಂತ ಕೇಳ್ತಾರ. ಲೈಟ್ ಪೆನ್ಸ್ ಆಲ್ಸೋ ಇದೇನೆ ಇನ್ಪುಟ್ ಡಿವೈಸ್ ಫಾರ್ ಕಂಪ್ಯೂಟರ್. ಲೈಟ್ ಪೆನ್ಸು ಮತ್ತು ಜಾಯ್ಸ್ಟಿಕ್ ನೆನಪಿಟ್ಕೋರಿ. ಯೂಶಲಿ ನಿಮ್ಗೆ ಮೌಸು, ಕೀಬೋರ್ಡು ಇದೆಲ್ಲ ನೆನಪಿರ್ತಾವೆ, ಯಾಕಂದ್ರೆ ಈಸಿಯಾಗಿ ರಿಕಗ್ನೈಸ್ ಮಾಡ್ತೀರಿ. ಬಟ್ ಜಾಯ್ಸ್ಟಿಕ್ಕನ್ನು ನೆನಪು ಅಷ್ಟಿರಂಗಿಲ್ಲ. ಓಕೆ, ಇದಾಯಿತು ಇನ್ಪುಟ್ ಡಿವೈಸ್. ಹಾಗಾದ್ರೆ ಔಟ್ಪುಟ್ ಡಿವೈಸ್ ಯಾವುದಪ್ಪ? ಮಾನಿಟರ್ಗೆ ನಾವು ಇನ್ನೊಂದು ಹೆಸರು ಏನಂತೀವಿ? ವಿಡಿಯು ಅಂದ್ರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್ಗೆ ನಾವು ಮಾನಿಟರ್ ಅಂತ ಕರಿತೀವಿ. ಯಾಕಂದ್ರೆ ನೀವು ಏನಾದರೂ ನೋಡ್ತೀರಿ ಅಂದ್ರೆ ಔಟ್ಪುಟ್ ಅಂದ್ರೆ ಏನ, ನಿಮಗೆ ಅದು ತೋರಿಸ್ತಿರ್ತೈತಿ, ಅಂದ್ರೆ ನಿಮ್ಗೆ ಫೀಲ್ ಆಗ್ತೈತಿ. ಅಂದ್ರೆ ನೀವು ಏನಾದರೂ ಇನ್ಫಾರ್ಮೇಶನ್ ಇಲ್ಲಿ ಕಂಪ್ಯೂಟರ್ ಮೌಸ್ ಯಂತ್ರ ಕೊಟ್ಟರೆ ಅದು ನಿಮಗೆ ಫೀಲ್ ಆಗ್ತೈತಿ. ಇನ್ನು ಏನಾಯ್ತು, ಮಾನಿಟರ್. ಫಸ್ಟ್ ಒಂದು ನಿಮ್ಗೆ ಯಾಕಂದ್ರೆ ಚಿತ್ರ ಕಾಣ್ತಿರ್ತಾವೆ, ಎಲ್ಲ ನೋಡಕ್ಕೆ ಸಿಗ್ತಿರ್ತೈತಿ. ಮಾನಿಟರ್ ಇಸ್ ಎ ಔಟ್ಪುಟ್ ಡಿವೈಸ್. ಅದೇ ಥರ ನೆಕ್ಸ್ಟ್ ಯಾವುದು? ಪ್ರಿಂಟರ್. ನಿಮ್ದು ಯಾವುದೋ ಒಂದು ಫೈಲ್ ಇರ್ತೈತಿ, ಫೈಲನ್ನು ನೀವೇನು ಮಾಡ್ತೀರಿ, ಮೌಸ್ ಮುಖಾಂತರ ಕ್ಲಿಕ್ ಮಾಡಿ ಪ್ರಿಂಟ್ ಕೊಡ್ತೀರಿ. ಮೌಸ್ ಮುಖಾಂತರ ಕ್ಲಿಕ್ ಮಾಡೋದು ಇನ್ಪುಟ್ ಆದ್ರೆ, ಪ್ರಿಂಟರ್ ಯಂತ್ರ ಅದು ಪ್ರಿಂಟ್ ಆಗಿ ಹೊರಗಡೆ ಬರೋದು ಅದು ಔಟ್ಪುಟ್. ಪ್ರಿಂಟರ್ ಇಸ್ ಎನ್ ಔಟ್ಪುಟ್ ಡಿವೈಸ್. ಅದೇ ಒಂದು ವೇಳೆ ಸ್ಕ್ಯಾನರ್ಸ್ ಅಂತಂದ್ರ, ಸ್ಕ್ಯಾನರ್ ಇಸ್ ಎನ್ ಇನ್ಪುಟ್ ಡಿವೈಸ್. ನೆನಪಿಟ್ಕೊಳ್ರಿ, ಸ್ಕ್ಯಾನರ್ ಅಂದ್ರೆ ನೀವೇನು ಮಾಡ್ತೀರಿ, ಇನ್ಪುಟ್ ಡಿವೈಸ್ ಅದ ಸ್ಕ್ಯಾನರ್ ಅಂದ್ರೆ. ಅದೇ ಪ್ರಿಂಟರ್ ಅಂತಿದ್ರ ಔಟ್ಪುಟ್ ಡಿವೈಸ್. ನೆಕ್ಸ್ಟ್ ಯಾವುದು? ನೀವು ಮೌಸ್ ಮುಖಾಂತರ ಮ್ಯೂಸಿಕ್ ಪ್ಲೇ ಮಾಡು ಅಂತೇಳಿ ಮ್ಯೂಸಿಕ್ ಫೈಲಲ್ಲಿ ಹೋಗಿ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಮ್ಯೂಸಿಕ್ ಕೇಳ್ತೈತಿ. ಮ್ಯೂಸಿಕ್ ಎಲ್ಲಿಂದ ಕೇಳ್ತೈತಿ? ಸ್ಪೀಕರ್ಸ್. ಎಲ್ಲೇ? ಸ್ಪೀಕರ್ಸ್ ಇಂದ ನಿಮ್ಗೆ ಮ್ಯೂಸಿಕ್ ಕೇಳ್ತೈತಿ. ಇದು ಕೂಡ ಔಟ್ಪುಟ್ ಡಿವೈಸ್. ಏನಿದು? ಇದು ಕೂಡ ಔಟ್ಪುಟ್ ಡಿವೈಸ್. ಬಟ್ ಯಾವಾಗಲೂ 1 to 5th ಸ್ಟ್ಯಾಂಡರ್ಡ್ವರೆಗೆ ಇದೇ ಥರ ಕ್ವಶನ್ಗಳು ಕೇಳ್ತಾರ. ಆದ್ರೆ ಅಬೋವ್ 5th ಸ್ಟ್ಯಾಂಡರ್ಡ್ ಯಾವುದು ಕ್ವಶನ್ ಕೇಳ್ತಾರ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಔಟ್ಪುಟ್ ಡಿವೈಸ್ ಅಂತ ಕೇಳ್ತಾರ. ಅದ್ರೊಳಗಡೆ ಯೂಶಲಿ ಫ್ಲಾಟರ್ ಅಂತ ಕೇಳ್ತಾರ. ಫ್ಲಾಟರ್ ಅಂದ್ರೆ ಕೂಡ ಔಟ್ಪುಟ್ ಡಿವೈಸು. ಫ್ಲಾಟರ್ನನ್ನು ಇಂಜಿನಿಯರಿಂಗ್ ಡ್ರಾಯಿಂಗ್ ಬಿಗ್ ಶೀಟ್ಗಳಲ್ಲಿ ತೆಗೆದುಕೊಳ್ಳಲು ಅಥವಾ ಬ್ಯಾನರ್ಗಳನ್ನು ಮಾಡಲು ಫ್ಲಾಟರ್ ಯೂಸ್ ಮಾಡ್ತಾರೆ. ಫ್ಲಾಟರ್ ಈಸ್ ಆನ್ ಔಟ್ಪುಟ್ ಡಿವೈಸ್. ವೆರಿ ಇಂಪಾರ್ಟೆಂಟ್, ನೆನಪಿಟ್ಟುಕೊಳ್ಳಿ. ನಾ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಲ್ಲ, ಅವೆಲ್ಲ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಜಾಯ್ಸ್ಟಿಕ್, ಲೈಟ್ ಪೆನ್ ಇನ್ಪುಟ್ ಡಿವೈಸ್, ಫ್ಲಾಟರ್ ಈಸ್ ಆನ್ ಔಟ್ಪುಟ್ ಡಿವೈಸ್. ಅದೇ ಥರ ಸ್ಕ್ಯಾನರ್ ಈಸ್ ಆನ್ ಇನ್ಪುಟ್ ಡಿವೈಸ್, ಪ್ರಿಂಟರ್ ಈಸ್ ಆನ್ ಔಟ್ಪುಟ್ ಡಿವೈಸ್. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇವು ಯೂಶಲಿ ಒಂದು ಸ್ವಲ್ಪ ನಾರ್ಮಲ್ಗಿಂತ ಹೈ ಲೆವೆಲ್ ಇರ್ತಾವೆ. ಇದೇ ಥರ ಕ್ವಶನ್ಗಳನ್ನು ಕೇಳ್ತಾರ. ಓಕೆ, ಕಮ್ ಟು ದ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್. ಹಾಗಾದ್ರೆ ಕಂಪ್ಯೂಟರ್ನಲ್ಲಿ
ಎರಡು ಮೆಮೊರಿಗಳನ್ನ ಯೂಸ್ ಮಾಡ್ತಾರ. ಯೂಸಲಿ ಕೇಳ್ತಾರ ಲಾಂಗ್ ಫಾರ್ಮ್ಗಳನ್ನ ಕೇಳ್ತಾರ. 1 to 5th ಸ್ಟ್ಯಾಂಡರ್ಡ್ ಏನ್ ಮಾಡ್ತಾರ, ಲಾಂಗ್ ಫಾರ್ಮ್ ಕೇಳ್ತಾರ. ಒಂದ್ ಯಾವ್ದು ಮೆಮೊರಿ ಅಪ್ಪ ಅಂದ್ರ ರ್ಯಾಮ್. ರ್ಯಾಮ್ ಏನಂತೀವಿ ನಾವು, ಲಾಂಗ್ ಫಾರ್ಮ್ ಏನಮ್ಮ, ರ್ಯಾಮ್ದು ರ್ಯಾಂಡಮ್ ಎಕ್ಸೆಸ್ ಮೆಮರಿ. ಏನು, ರ್ಯಾಂಡಮ್ ಎಕ್ಸೆಸ್ ಮೆಮರಿ ಅಂತ ನಾವು ಕರಿತೀವಿ. ಅದೇ ತರ ಇನ್ನೊಂದು ರಾಮ್, ROM ಅಂದ್ರ ರೀಡ್ ಓನ್ಲಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ. ಒಂದ್ ವೇಳೆ 5th and above ಸ್ಟ್ಯಾಂಡರ್ಡ್ ಇದ್ರೆ ಇದಕ್ಕೆ ಇನ್ನೊಂದು ಏನಂತಾರ, ಇನ್ನೊಂದು ಕ್ವಶನ್ ಯಾವ್ದು ಯೂಶಲಿ ಅರೈಸ್ ಆಗ್ತದಪ್ಪ ಅಂತಂದ್ರ which of the following memory is called an temporary memory ಅಂತ ಕೇಳ್ತಾರ. ಅದ್ರೊಳಗಡೆ ರ್ಯಾಮ್ ಇರ್ತೈತಿ. ರ್ಯಾಮ್ ಇದ್ರೆ ರ್ಯಾಮ್ ಇಸ್ ಎನ್ ಟೆಂಪರರಿ ಮೆಮರಿ, ರಾಮ್ ಇಸ್ ಎನ್ ಪರ್ಮನೆಂಟ್ ಮೆಮರಿ. ಏನು, ರೀಡ್ ಓನ್ಲಿ ಮೆಮರಿ ಅನ್ನೋದು ಪರ್ಮನೆಂಟ್ ಮೆಮರಿ, ರ್ಯಾಮ್ ಅನ್ನೋದು ಓನ್ಲಿ ಟೆಂಪರರಿ ಮೆಮರಿ. ಯಾಕಂದ್ರೆ ನೀವು ಸ್ವಿಚ್ ಆನ್ ಮಾಡಿದಾಗ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತೈತಿ. ಅದೇ ತರ ನೀವು PC ನ ಶಟ್ ಡೌನ್ ಮಾಡಿದ್ರೆ ನೀವು ಅಲ್ಲಿವರೆಗೆ ಏನೋ ಕೆಲಸ ಮಾಡಿದ್ರು ಅದು ಕೂಡ ಅಳಿಕೆ ಹೋಗ್ತೈತಿ, ಎರೇಸ್ ಆಗ್ತೈತಿ. ಅದಕ್ಕೆ ನಾವೇನಂತೀವಿ, ರ್ಯಾಂಡಮ್ ಎಕ್ಸೆಸ್ ಮೆಮರಿಯನ್ನ ಟೆಂಪರರಿ ಮೆಮರಿ ಅಂತೀವಿ. ಪರ್ಮನೆಂಟ್ ಮೆಮರಿ ಯಾವುದು, ರೀಡ್ ಓನ್ಲಿ ಮೆಮರಿ. ಯೂಶಲಿ ಇನ್ನೊಂದು ಏನು ಕೇಳ್ತಾರಪ್ಪ ಅಂದ್ರೆ ಕಂಪ್ಯೂಟರ್ನಲ್ಲಿ, ಯೂಸಸ್ ಆಫ್ ಕಂಪ್ಯೂಟರ್. ವಾಟ್ ಆರ್ ದ ಪ್ಲೇಸಸ್ ವಿ ಯೂಸ್ ಕಂಪ್ಯೂಟರ್ಸ್ ಅಂತ ಕೇಳ್ತಾರ. 1 to 5th ಇರಲಿ, 1 to 7th ಮಟ್ಟ ಇರಲಿ, ಇದೇ ಕ್ವಶನ್ ಕೇಳೋದು. ನೀವು ಜಾಸ್ತಿ ಹೆಂಗೆ ಮಾಡ್ರಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಕಲಿಬೇಕು. ಪ್ರಾಕ್ಟಿಕಲ್ ಅಂದ್ರೆ ಹೆಂಗ, ನೀವೆಲ್ಲೇ ಸ್ಕೂಲ್ನಾಗ ಯೂಸ್ ಮಾಡ್ತಿರಲಿಲ್ಲ, ಸ್ಕೂಲ್ನಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಯೂಸ್ ದ ಕಂಪ್ಯೂಟರ್ ಇನ್ ಸ್ಕೂಲ್ ಆರ್ ಎಜುಕೇಶನ್. ಮತ್ತೆ ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡ್ತಾರ, ನೀವು ಏನು ಮಾಡ್ಬೇಕಂದ್ರೆ ಕಲಿಯುವಾಗ ನೀವು ಒಂದು ಸ್ವಲ್ಪ ಮೆಮೊರೈಸ್ ಮಾಡ್ಕೋಬೇಕು, ಅಂದ್ರೆ ನೆನಪಿಟ್ಕೋಬೇಕು. ಅಂದ್ರೆ ನೀವು ತಲೆಯನ್ನು ಉಪಯೋಗಿಸ್ಬೇಕು. ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ ಅಂತಂದ್ರೆ, ನೀವು ಬ್ಯಾಂಕಿಗೆ ಹೋದ್ರ ಅಲ್ಲೆಲ್ಲರೂ ಆಲ್ಮೋಸ್ಟ್ ಆಲ್ ಕಂಪ್ಯೂಟರ್ ಮುಂದೆ ಕುಂತಿರ್ತಾರ. ಬ್ಯಾಂಕಿನಲ್ಲಿ ಕೂಡ ಕಂಪ್ಯೂಟರ್ ಯೂಸ್ ಮಾಡ್ತಾರ. ಅದೇ ಥರ ಸೂಪರ್ ಮಾರ್ಕೆಟಿಗೆ ಹೋಗ್ತೀರಿ, ಸೂಪರ್ ಮಾರ್ಕೆಟ್ನಲ್ಲಿ ಕೂಡ ನಿಮಗೆ ಬಿಲ್ ಮಾಡಬೇಕಾದ್ರೆ ಏನು ಮಾಡ್ತಾರ, ಕಂಪ್ಯೂಟರ್ ಯೂಸ್ ಮಾಡಿ ಬಿಲ್ ಮಾಡ್ತಾರ. ಇವೆಲ್ಲ ನಾರ್ಮಲ್ ಆಗಿ ನೀವು ತಿಳ್ಕೊಂಡಿರ್ಬೇಕು. ಅದು ಬಿಟ್ರೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಯೂಸ್ ಮಾಡ್ತೀವಿ, ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ದಲ್ಲಿ ಕೂಡ ಯೂಸ್ ಮಾಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಇದಕ್ಕೆ ಟಿಕೆಟ್ ಬುಕ್ ಮಾಡಾಕ ಮತ್ತು ಮೂಮೆಂಟ್ ಆಫ್ ವೆಹಿಕಲ್ ತಿಳ್ಕೊಳಕ, ಬ್ಯಾಂಕ್ನಾಗ ಯೂಸ್ ಮಾಡ್ತೀವಿ. ಒಟ್ಟು ಮನೆಯಲ್ಲಿ ಅಂತ ಕೂಡ ಬರೀಬೋದು. ನೀವೆಲ್ಲ ಹೋಮ್ನಲ್ಲಿ ಕೂಡ ನೀವೇನು ಮಾಡ್ತೀರಿ, ಯೂಸ್ ಮಾಡ್ತಾರೆ. ಅದೇ ಥರ ಬ್ಯಾಂಕ್ ಆಯಿತು, ಪೊಲೀಸ್ ಸ್ಟೇಷನ್, ಹಾಸ್ಪಿಟಲ್ ಕೂಡ ಈಗಿನ ಕಾಲದಲ್ಲಿ ಈಗ ಆಲ್ಮೋಸ್ಟ್ ಆಲ್ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಈ ಸೆಷನ್ನಲ್ಲಿ ನೀವೇನು ತಿಳ್ಕೊಂಡ್ರಿ ಅಂದ್ರೆ, ಕಂಪ್ಯೂಟರ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಡಿವೈಸ್. ನೀವೇನು ಮಾಡ್ತೀರಿ, ಇನ್ಪುಟ್ ಕೊಡ್ತೀರಿ. ಇನ್ಪುಟ್ ಕೊಟ್ಟಾಗ ಅದೆಲ್ಲಿ ಹೋಗುತ್ತಾ, CPU ಹೋಗುತ್ತಾ. CPU ಲಾಂಗ್ ಫಾರ್ಮ್ ಏನಮ್ಮ, CPU ಲಾಂಗ್ ಫಾರ್ಮ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಏನ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನೆಕ್ಸ್ಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಏನಾಗುತ್ತೆ, ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಅಂದ್ರೆ ಕೋಡ್ಸ್ ಏನಾಗುತ್ತೆ, ಕೋಡ್ಸು ಡಿಕೋಡ್ ಆಗಿ ಏನಾಗುತ್ತೆ, ನಿಮ್ಗೆ ಇನ್ಫಾರ್ಮೇಶನ್ ಆಗಿ ಏನು ಮಾಡತೈತಿ, ಇನ್ಫಾರ್ಮೇಶನ್ ಆಗಿ ಔಟ್ಪುಟ್ನಲ್ಲಿ ಕೊಡ್ತೈತಿ. ಯಾವುದು, ಔಟ್ಪುಟ್ನಲ್ಲಿ ಕೊಡ್ತೈತಿ. ಹಾಗಾಗಿ ನಾವೇನಂತೀವಿ ಅಂದ್ರೆ CPU ಅನ್ನ ಬ್ರೇನ್ ಆಫ್ ಕಂಪ್ಯೂಟರ್ ಏನಂತ ಕರಿತೀವಿ ನಾವು, ಬ್ರೇನ್ ಆಫ್ ಕಂಪ್ಯೂಟರ್ ಅಂತ. ಯಾವುದು ಹುಚ್ಚ, CPU is also called as ಬ್ರೇನ್ ಆಫ್ ಕಂಪ್ಯೂಟರ್ ಆರ್ ಹಾರ್ಟ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ನೆನಪಿಟ್ಕೋರಿ. ಮತ್ತು ಹಾಗಾದ್ರೆ CPU ಇನ್ನೂ 2 ಪಾರ್ಟ್ ಇರ್ತಾವು, ALU. ಇನ್ನೊಂದು ಯಾವುದಪ್ಪ ಅಂದ್ರೆ CU. ALU ಅಂದ್ರೆ ಅಲ್ಗಾರಿದಮ್ ಲಾಜಿಕ್ ಯೂನಿಟ್. ಇನ್ನೊಂದು ಎರಡನೇದು ಕಂಟ್ರೋಲ್ ಯೂನಿಟ್. ಇನ್ನೊಂದು ಯಾವುದು, ಕಂಟ್ರೋಲ್ ಯೂನಿಟ್. ಹಾಗಾಗಿ ನಾವು ಯಾವುದೇ ಒಂದು ಇನ್ಪುಟ್ ಕೊಟ್ಟಿವಿ ಅಂದ್ರೆ, ಇನ್ಪುಟ್ ರಾ ಡಾಟಾದ ತರ ಕೊಟ್ಟಿವಿ ಅಂದ್ರೆ
ಅದು ನಮ್ಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಆಗಿ ಔಟ್ಪುಟ್ ಮುಖಾಂತರ ಬರ್ತೈತಿ. ಆ ಪ್ರೊಸೆಸ್ ಎಲ್ಲಿ ನಡೀತೈತಪ್ಪ ಅಂದ್ರೆ ಈ CPU ನಡೀತೈತಿ. CPU ಇಲ್ಲಿ ಐತಿ ನೋಡ್ರಿ, CPU ಚಿತ್ರ ಈ ತರ ಇರ್ತೈತಿ. ಒಂದ್ ವೇಳೆ 1 to 5th ಸ್ಟ್ಯಾಂಡರ್ಡ್ ಒಳಗೆ ಕೆಲವು ಬಾರಿ ಏನ್ ಮಾಡ್ತಾರ, ಕಂಪ್ಯೂಟರ್ ಅಂಡ್ ಇಟ್ಸ್ ಅಸೆಸರೀಸ್ ಅಂಡ್ ಲೇಬಲ್ ಇಟ್ ಅಂತ ಕೂಡ ಕೇಳ್ತಾರ. ನೀವು ನಾರ್ಮಲ್ ಆಗಿ ಈ ತರ ಒಂದು ಮಾನಿಟರ್, ಕೀಬೋರ್ಡ್, ಮೌಸ್, CPU, ಪವರ್ ಸಪ್ಲೈ, UPS ಕೂಡ ನಾವು ಯೂಸ್ ಮಾಡ್ತೀವಿ. ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ, UPS ಏನಂದ್ರೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಮತ್ತು ಸ್ಪೀಕರ್, ಇದು ಮಾನಿಟರ್ ಅಥವಾ ವಿಡಿಯೋ ಅಂತೇಳಿ ಇಷ್ಟು ಹಾಕಿದ್ರೆ ಸಾಕು, ನಿಮ್ಗೆ ಆಲ್ಮೋಸ್ಟ್ ಆಲ್ ಫುಲ್ ಮಾರ್ಕ್ಸ್ ಕೊಡ್ತಾರ. ಅದಕ್ಕಿಂತ ಹೆಚ್ಚಾಗಿ ನೀವು ಪ್ಲಾಟರ್ ಮತ್ತು ಪ್ರಿಂಟರ್ ಹಾಕಿದ್ರು ಕೂಡ ಒಳ್ಳೆಯದು. ಈ ಕಡೆ ಸ್ಕ್ಯಾನರ್, ಜಾಯ್ಸ್ಟಿಕ್ ತೋರಿಸಬಹುದು. ಬಟ್ ನಾರ್ಮಲ್ ಆಗಿ ಯಾವುದೋ ಕಂಪ್ಯೂಟರ್ ಯಾವುದೇ ಕ್ಷೇತ್ರದಲ್ಲಿ ಯೂಸ್ ಮಾಡ್ಬೇಕಂದ್ರೆ ಬೇಸಿಕ್ ನೀಡ್ಸ್ ಇಷ್ಟು ಇರಲೇಬೇಕು. ಡ್ರಾ ಮಾಡಂದ್ರೆ ಮರ್ಯಾದೆ ಡ್ರಾ ಮಾಡ್ರಿ, ಇಲ್ಲಾಂದ್ರೆ ಗೂಗಲಲ್ಲಿ ಒಂದ್ಸಲ ಟೈಪ್ ಮಾಡಿ ನೋಡ್ರಿ, ಲೈನ್ ಡಯಾಗ್ರಾಮ್ ಫಾರ್ ಕಂಪ್ಯೂಟರ್ ಆ್ಯಂಡ್ ಇಟ್ಸ್ ಅಸೆಸರಿ ಅಂತನ್ರಿ, ಅಲ್ಲಿ ಬರ್ತೈತಿ. ಅದನ್ನು ಒಂದ್ಸಲ ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಎಕ್ಸಾಮಲ್ಲಿ ರೀಪ್ರೆಸೆಂಟೇಷನ್ ಮಾಡಬೇಕು. ಇದು ನಾನು ನನ್ನ ಮಗಳಿಗೆ ಪ್ರಣತಿ ಅವರಿಗೆ ಲಾಸ್ಟ್ ಮೂಮೆಂಟ್ ಬಿಟ್ಸ್ ಅಂದ್ರೆ ಲಾಸ್ಟ್ ಮೂಮೆಂಟ್ ತಯಾರಿ ಸಲುವಾಗಿ ರೆಡಿ ಮಾಡಿದ್ದು. ಅದೇ ಥರ ಇದು ಕೂಡ ತಮ್ಮ ಮಕ್ಕಳಿಗೆ ಯಾರಿಗಾದರೂ ಹೆಲ್ಪ್ ಆದ್ರೆ ಆಗ್ಬೋದು ಅಂತ ಏನು ಮಾಡಿದ್ದೀನಿ, ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮಕ್ಕಳಿದ್ರೆ ಲಾಸ್ಟ್ ಮೂಮೆಂಟ್ ಇದನ್ನು ನೋಡ್ಕೊಂಡು ಹೋಗಿದ್ರೆ ಯೂಸ್ಫುಲ್ ಆಗ್ಬೋದು. ನೋಡಿ, ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.